ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ, ಎಷ್ಟೋ ಬಾರಿ ನಮಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು ಅಥವಾ ನೆಗೆಟಿವ್ ಎನರ್ಜಿ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಹಲವಾರು ಸಮಸ್ಯೆಗಳು ಕಾಡಾಟ ಉಂಟಾಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಹೇಗೆ ಅಂದರೆ ಅದರಿಂದ ಹೊರಗಡೆ ಬರಬೇಕು, ಒಂದು. ಎರಡನೇದಾಗಿ, ಒಂದು ಮಾಟ ಮಂತ್ರಗಳ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ನಮ್ಮ ದೇಹ ಹಲವಾರು ರೋಗಗಳಿಂದ ಕೂಡಿರುತ್ತೆ. ಅಂತಹ ಸಂದರ್ಭದಲ್ಲಿ ಯಾಕೆ ನಮ್ಮ ದೇಹ ಅತಿ ಹೆಚ್ಚಾಗಿ ನೋವಿನಿಂದ ಕೂಡಲ್ಪಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕೆಂದರೆ ಎಷ್ಟೋ ಬಾರಿ ನಮಗೆ ಮಾಂತ್ರಿಕ ಬಾಧೆಗಳು ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಉಂಟಾದಂತಹ ಸಂದರ್ಭದಲ್ಲಿ ನಾವು ಅದರಿಂದ ಹೊರಗಡೆ ಬರಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಸಾಕಷ್ಟು ಪ್ರಯತ್ನಗಳು ಮಾಡಬೇಕಾಗುತ್ತೆ. ಜೊತೆಗೆ ಸಾಕಷ್ಟು ಹೋರಾಟಗಳು ಸಮೇತ ನಾವು ಮಾಡಬೇಕಾಗುತ್ತೆ. ಅದರ ಜೊತೆಗೆ ನಮಗೆ ಸರಿಯಾದ ಗುರುವಿನ ಮಾರ್ಗದರ್ಶನವೂ ಬೇಕು. ಅದರ ಜೊತೆಗೆ ಸರಿಯಾದ ನಮಗೆ ಪರಿಹಾರ ಮಾಡಿಕೊಡುವಂಥವರು ಸಿಗಬೇಕು. ಎರಡನೇದಾಗಿ, ನಮಗೆ ನಮ್ಮ ಮನೆಯ ಕುಲದೇವರು, ಮನೆ ದೇವರು, ಇಷ್ಟ ದೇವರು, ಗ್ರಾಮ ದೇವರು ಅಂತ ನಾವೇನಿದೆ ಅವರೆಲ್ಲರ ಒಂದು ಬಲವೂ ಸಮೇತ ತುಂಬ ಮುಖ್ಯ ಆಗಿರುತ್ತೆ. ಅದರ ಜೊತೆಗೆ ಆ ಬಲದ ಜೊತೆಗೆ ದೈವಿಕ ಬಲದ ಚಿಂತನೆಯೂ ನಿಮ್ಮಲ್ಲಿರಬೇಕು. ಇದೆಲ್ಲದರ ಜೊತೆಗೆ ನಿಮಗೆ ಆಗ ಪರಿಹಾರಕ್ಕೆ ದಾರಿಯಾಗುತ್ತೆ. ಇಲ್ಲದಿದ್ದರೆ ಈ ಥರ ಎಷ್ಟೋ ವಿಡಿಯೋಗಳನ್ನ ನೋಡಿದರೂ ಸಮೇತ ನಿಮಗೆ ಅದನ್ನು ಕಾರ್ಯಗತಕ್ಕೆ ಮಾಡಿಕೊಂಡು ಅದರಿಂದ ಪರಿಹಾರವನ್ನು ಮಾಡಿಕೊಂಡು ನೀವು ಹೊರಗಡೆ ಬರೋಕ್ಕೆ ಸಾಧ್ಯನೇ ಆಗಲ್ಲ. ಯಾಕಂದರೆ ಸುಮ್ಮನೆ ವಿಡಿಯೋಗಳನ್ನ ನೋಡ್ಬೋದು ಅಥವಾ ಹಿಂಗೆ ಸ್ಕ್ರೋಲ್ ಮಾಡ್ತಾ ಹೋಗ್ಬೋದು. ಆದರೆ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಈ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂದರೆ ಕುಲದೇವರು, ಮನೆ ದೇವರು, ಗ್ರಾಮ ದೇವರ ಗುರುವಿನ ಆಶೀರ್ವಾದ ಬೇಕು. ಜೊತೆಗೆ ಸರಿಯಾದ ಮಾರ್ಗದರ್ಶನ ಅಂತ ಹೇಳಿದೆ. ಈಗ ಯಾಕೆ ನಮಗೆ ಒಂದು ಮಾಂತ್ರಿಕ ಬಾಧೆ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ದೇಹಕ್ಕೆ ಯಾಕೆ ನಮಗೆ ಬಾಧೆ ಆಗುತ್ತೆ ಅಂತ ಹೇಳಿ ನಾವು ನೋಡೋದಾದರೆ, ಪ್ರಿಯ ವೀಕ್ಷಕರೇ, ಇಲ್ಲಿ ನೋಡಿ, ಒಂದು ಬಲೂನ್ ಇರುತ್ತೆ. ಇದೊಂದು ಸಣ್ಣ ಬಲೂನ್ ಅಂತ ತಿಳ್ಕೊಳ್ಳಿ. ಈ ಬಲೂನನ್ನು ಊದಿದಂತಹ ಸಂದರ್ಭದಲ್ಲಿ ಅದು ಎಷ್ಟು ಹಿಗ್ಗಬೇಕೋ ಅಷ್ಟೇ ಹಿಗ್ಗಿದ್ರೆ ಅದು ಸರಿ ಇರುತ್ತೆ. ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಹಿಗ್ಗಿದಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಅದು ಒಡೆದು ಹೋಗುತ್ತೆ. ಅದೇ ಥರ ನಮ್ಮ ಜೀವಾತ್ಮ, ಈ ನಮ್ಮ ದೇಹ ಅಂತ ಏನಿದೆ, ನಮ್ಮ ದೇಹದಲ್ಲಿ ಇರುವಂತಹ ಒಂದು ಜೀವಾತ್ಮ ಅಂತ ಏನಿದೆ, ಆ ಜೀವಾತ್ಮಕ್ಕೆ ನಮ್ಮ ದೇಹದಲ್ಲಿ ತಾನೊಂದೇ ಜೀವ ಇರಬೇಕು. ಅದು ಬಿಟ್ಟು ಅನ್ಯ ಜೀವಾತ್ಮಗಳು ಅಥವಾ ಯಾರೋ ಮಾಡಿಸಿ ಕಳಿಸಿರುವಂತಹ ಒಂದು ಜೀವಾತ್ಮಗಳು ನಮ್ಮ ದೇಹದಲ್ಲಿ ಸೇರಿದಂತಹ ಸಂದರ್ಭದಲ್ಲಿ ನಮಗೆ ಅದು ಸಮಸ್ಯೆಗಳಾಗಿ ಕೊಡುತ್ತೆ. ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ. ಏನು ಅಂತಂದರೆ, ಈಗ ಒಂದು ರಸ್ತೆ ಇರುತ್ತೆ. ಆ ರಸ್ತೆ ತುಂಬ ಸಣ್ಣದಾಗಿರುತ್ತೆ. ಆ ರಸ್ತೆ ಸಣ್ಣದಾಗಿರೋ ಕಡೆಗೆ ಒಂದು ಸ್ಕೂಟ್ರ್ ಹೋಗೋಕ್ಕೆ ಮಾತ್ರ ಜಾಗ ಇರುತ್ತೆ. ಆದರೆ ಅಲ್ಲಿ ಕಾರು ಹೋದಾಗ ಏನಾಗುತ್ತೆ, ಕಾರು ಪೂರ್ತಿಯಾಗಿ ನಜ್ಜಿ ಪಾರ್ಟ್ಗಳು ಅದರದ್ದು ಬೇರೆ ಬೇರೆ ಆಗುತ್ತಲ್ಲ. ಅದೇ ಥರ ನಮ್ಮ ದೇಹ ಏನಿದೆ, ನಮ್ಮ ದೇಹ ಅಂದಾಗ ನಮ್ಮ ದೇಹದಲ್ಲಿ ನಮ್ಮ ಜೀವಾತ್ಮ ಮಾತ್ರ ಇರಬೇಕು. ಅನ್ಯ ಜೀವಾತ್ಮಗಳು ಬಂದಂತಹ ಸಂದರ್ಭದಲ್ಲಿ ನಮಗೆ ವಿಪರೀತವಾದಂತಹ, ಯಾಕಂದರೆ ಅದು ಹಿಗ್ಲಿಕ್ಕೆ ಶುರುವಾದಂತಹ ಸಂದರ್ಭದಲ್ಲಿ ನಮಗೆ ವಿಪರೀತ ಬಾಧೆ ಆಗುತ್ತೆ. ಆಗ ಅಂತಹ ಸಂದರ್ಭದಲ್ಲಿ ಯಾವಾಗ ಅನ್ಯ ಜೀವಾತ್ಮಗಳು ಅಥವಾ ಮಾಂತ್ರಿಕ ಪ್ರಯೋಗಗಳು ಅಥವಾ ನಕಾರಾತ್ಮಕ ಶಕ್ತಿಗಳು ಅಥವಾ ಪ್ರೇತ ಬಾಧೆಗಳು ನಮ್ಮಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ದೇಹಕ್ಕೆ ಅದು ಕೆಟ್ಟ ವಾಯು ರೂಪದಲ್ಲಿ ಅಥವಾ ಕೆಟ್ಟ ವಾಯು ತತ್ವದಿಂದನೇ ಕೂಡಿರುತ್ತೆ. ಯಾವಾಗ ಅದು ನಮ್ಮ ದೇಹದಲ್ಲಿ ಕೂಡುತ್ತೋ ಅದರಿಂದ ನಮಗೆ ಹೆಚ್ಚಿನ ರೀತಿಯಲ್ಲಿ ಅನಾನುಕೂಲನೆ ಉಂಟಾಗುತ್ತೆ. ಯಾವಾಗ ನಮ್ಮ ದೇಹ ಅಂತ ಏನಿದೆ, ನಮ್ಮ ದೇಹದಲ್ಲಿ ಇರುವಂತಹ ಸಪ್ತ ಚಕ್ರಗಳು, ಸೂಕ್ಷ್ಮ ನಾಡಿಗಳು, ಅದರ ಜೊತೆಗೆ ನಾವು ವಾತ, ಪಿತ್ತ, ಕಫದಿಂದ ಕೂಡಿರುವಂತಹ ನಮ್ಮ ಜೀವಾತ್ಮ ಏನಿದೆ, ಅದೆಲ್ಲದರ ಬೆಳವಣಿಗೆ ಕುಂಠಿತವಾಗುತ್ತೆ. ಯಾವಾಗ ನಮ್ಮ ದೇಹದ ಬೆಳವಣಿಗೆ ಕುಂಠಿತವಾಗುತ್ತೋ ಅಂತಹ ಸಂದರ್ಭದಲ್ಲಿ ನಮ್ಮ ದೇಹ ಹಿಡಿತ ಇರಲ್ಲ. ಆ ಹಿಡಿತ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಸಂಚಾರ ಆಗುವಂತಹ ರಕ್ತ ಆಗಿರ್ಬೋದು ಅಥವಾ ರಕ್ತ ಸಂಚಾರ ಆಗದೆ ಆಕ್ಸಿಜನ್ನು ಎಲ್ಲ ಕಡೆಗೆ ಸರಿಯಾಗಿ ಸಪ್ಲೈ ಆಗದೇ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಕೈಕಾಲು ಊತ ಬರೋದು, ಅಥವಾ ಮುಟ್ಟಿದ ಕಡೆಗೆ ಕೆಲವ್ರಿಗೆ ನೀವು ನೋಡ್ಬೋದು, ಒಂದು ಕೈ ಮುಟ್ಟಿದ್ರೆ ನೋವು, ಒಂದು ಕಾಲು ಮುಟ್ಟಿದ್ರೆ ನೋವು, ತಲೆ ಮುಟ್ಟಿದ್ರೆ ನೋವು, ಭುಜ ಮುಟ್ಟಿದ್ರೆ ನೋವು, ಈ ಥರ ನೋವುಗಳು ಜಾಸ್ತಿ ಆಗುತ್ತೆ. ಯಾಕೆಂದರೆ ನಮ್ಮ ದೇಹದ ಜೀವಾತ್ಮಗಳು ವೀಕ್ ಆಗುತ್ತೆ, ಅನ್ಯ ಆತ್ಮಗಳ ದಬ್ಬಾಳಿಕೆ ಜಾಸ್ತಿ ಆಗುತ್ತೆ. ಯಾವಾಗ ದೇಹದಲ್ಲಿ ಕೆಟ್ಟ ವಾಯುತತ್ವದಿಂದ ಕೂಡಿ ಅದು ಪೂರ್ತಿಯಾಗಿ ನಮ್ಮ ದೇಹವನ್ನು ಆವರಿಸ್ಕೊಂಡು
ನಮ್ಮ ದೇಹದಲ್ಲಿ ಇರುವಂತಹ ಸೂಕ್ಷ್ಮ ನಾಡಿಗಳನ್ನ ಹಾಳು ಮಾಡುತ್ತೋ ಆವಾಗ ನಮಗೆ ತುಂಬಾ ಸಮಸ್ಯೆ ಉಂಟಾಗುತ್ತೆ. ಯಾವಾಗ ಇಂತಹ ಒಂದು ಆತ್ಮಗಳು ಸೇರಿದಂತಹ ಸಂದರ್ಭದಲ್ಲಿ ಅಥವಾ ಯಾರೋ ಅನ್ಯ ಆತ್ಮಗಳನ್ನ ಕಳಿಸಿದಾಗ ಅಥವಾ ಮಾಂತ್ರಿಕ ಬಾಧೆಗಳು ಆದಂತಹ ಸಂದರ್ಭದಲ್ಲೂ ಸಮೇತ ನಮ್ಮ ಸಕಾರಾತ್ಮಕವಾಗಿರುವಂತಹ ದೇಹ ನಕಾರಾತ್ಮಕದ ಕಡೆಗೆ ಹೋಗುತ್ತೆ. ಆಗಂತಹ ಸಂದರ್ಭದಲ್ಲಿ ವಿಚಿತ್ರವಾದಂತಹ ರೋಗಗಳು ನಮಗೆ, ವಿಚಿತ್ರವಾದಂತಹ ಬಾಧೆಗಳು ಸಮೇತ ನಮಗೆ ಕಾಣಿಸ್ಕೊಳ್ಳುತ್ತೆ. ಅದರ ಜೊತೆಗೆ ಇಂಥ ವಿಚಿತ್ರ ಬಾಧೆಗಳು ಆದಾಗ ನಮಗೆ ಕೆಲಸಕ್ಕೆ ಹೋಗೋಕ್ಕಾಗದೇ ಇರೋದು ಅಥವಾ ಮೈಕೈ ನೋವು ಬರೋದು, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಮಲ್ಕೊಂಡ್ಬಿಡೋದು, ವಿಪರೀತ ಮನೆಯಲ್ಲಿ ಜಗಳಗಳು ಉಂಟಾಗುವಂಥದ್ದು, ವಿದ್ಯಾಭ್ಯಾಸದ ಕಡೆಗೆ ನಮಗೆ ಗಮನನೇ ಇಲ್ಲದೇ ಇರುವಂಥದ್ದು, ಗಂಡನ ಬಗ್ಗೆನೇ ಗಮನ ಇಲ್ಲದಿರುವಂಥದ್ದು, ಅದರ ಜೊತೆಗೆ ಮನೆಯಲ್ಲಿ ವಿಪರೀತವಾದಂತಹ ಗಲಾಟೆಗಳು ಉಂಟಾಗೋದು, ಈ ಥರ ಎಲ್ಲವೂ ಕುಂಠಿತವಾಗಿ ವ್ಯಾಪಾರದ ಅಭಿವೃದ್ಧಿಗೆ ಕಡೆಗೆ ಸಮೇತ ಅವರಿಗೆ ಒಂದು ಕಾನ್ಸಂಟ್ರೇಷನ್ ಇರಲ್ಲ. ಯಾವಾಗ ನಮ್ಮ ಜೀವಾತ್ಮ ಇಂತಹ ಸಮಸ್ಯೆಯಿಂದ ನೋವಾಗುತ್ತೋ ಅಂತಹ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂದರೆ ಜಪ, ತಪ, ಮಂತ್ರ, ಹೋಮ, ಅನುಷ್ಠಾನಗಳ ಮುಖಾಂತರನೇ ನಾವು ಸರಿಯಾದ ರೀತಿಯಲ್ಲಿ ಪರಿಹಾರಗಳನ್ನ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಯಾವಾಗ ನಮ್ಮ ದೇಹದಲ್ಲಿ ಅನ್ಯ ಆತ್ಮಗಳ ಒಂದು ಹಾವಳಿ ಅಥವಾ ಅನ್ಯ ಆತ್ಮಗಳ ಪ್ರೇತ ಬಾಧೆ ಆಗಿರ್ಬೋದು ಅಥವಾ ಅನ್ಯರು ಮಾಡಿ ಕಳಿಸಿದಂತಹ ಸಂದರ್ಭದಲ್ಲೂ ಸಮೇತ ಸಮಸ್ಯೆ ಉಂಟಾಗುತ್ತೆ. ಈಗ ನೋಡಿ, ಯಾರೋ ಒಬ್ಬ ವ್ಯಕ್ತಿ, ಇದೊಂದು ವ್ಯಕ್ತಿ ಅಂತ ಅಂದ್ಕೊಳ್ಳಿ, ಆ ವ್ಯಕ್ತಿಯ ಜೀವಾತ್ಮ ತುಂಬ ಚೆನ್ನಾಗಿತ್ತು, ಯಾರೋ ಮಾಂತ್ರಿಕ ಬಾಧೆಗಳನ್ನು ಮಾಡಿ ಕಳಿಸಿದ ಮೇಲೆ ಒಂದು 5 ವರ್ಷ 6 ವರ್ಷ ಆದಮೇಲೆ ಆ ವ್ಯಕ್ತಿ ಒಂದು 20 ವರ್ಷದಲ್ಲೇ ಆಗಿದೆ ಅಂದ್ಕೊಳ್ಳಿ, ಅಥವಾ 35 ವರ್ಷ ಆನಂತರ 40 ವರ್ಷದಲ್ಲಿ ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗೋದು ನೀವು ನೋಡ್ಬೋದು. ವೈದ್ಯಕೀಯ ಪರೀಕ್ಷೆ ಎಲ್ಲನೂ ನಾರ್ಮಲ್ ಇರುತ್ತೆ, ECG, ಎಕೋ ಮಾಡಿಸಿದ್ದಾರೆ ಅಥವಾ TMT ಈ ಥರ ಎಲ್ಲ ಮಾಡಿಸಿದರೆ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಕುಸ್ತು ಬಿದ್ದು ಹೋಗುವಂಥದ್ದು ನೋಡಿದ್ರೆ ಏನೂ ಇರಲ್ಲ. ಯಾಕಂದರೆ ಯಾವ ಸಂದರ್ಭದಲ್ಲಿ ಇಂತಹ ಒಂದು ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ದೇಹದಲ್ಲಿ ರಕ್ತ ಪರಿಚಲನೆ ಆಗದೇ ಇರುವಂಥದ್ದು ಅಥವಾ ಸರಿಯಾದ ರೀತಿಯಲ್ಲಿ ಆಕ್ಸಿಜನ್ ಸರಿಯಾಗಿ ಸಪ್ಲೈ ಆಗದೇ ಇದ್ದಂಥ ಸಂದರ್ಭದಲ್ಲಿ ಸಡನ್ನಾಗಿ ಆ ವ್ಯಕ್ತಿ ಕುಸಿತಕ್ಕೆ ಒಳಗಾಗ್ತಾನೆ. ಇದ್ದ ಬದ್ದಲೆಲ್ಲ ನೋವುಗಳು ಇರುತ್ತೆ. ಎಷ್ಟೇ ಹೇಳಿದ್ರೂ ಯಾರೂ ನಂಬದೇ ಇಲ್ಲ. ಯಾರು ನಂಬದೆ ಕೊನೆಗೆ ಆಸ್ಪತ್ರೆಯಲ್ಲಿ ಹೋಗಿ ತೋರಿಸಿ ಕೊನೆಯಲ್ಲಿ ಆಗದೇ ಇದ್ದಂಥ ಸಂದರ್ಭ ಕೊನೆಯ ಮಟ್ಟದಲ್ಲಿ ಪರಿಹಾರಕ್ಕೆ ಅಂತ ಬರ್ತಾರೆ. ಆ ಪರಿಹಾರಕ್ಕೆ ಅಂತ ಬಂದಂಥ ಸಂದರ್ಭದಲ್ಲಿ ಹಲವಾರು ಸಾಧಕ ಬಾಧಕಗಳನ್ನು ಅವರು ಎದುರಿಸಬೇಕಾಗುತ್ತೆ. ಹಾಗಾಗಿ ಯಾರೇ ಇಂತಹ ಸಮಸ್ಯೆಗಳಿದ್ದರೂ ಸಮೇತ ಕೈಕಾಲು ನೋವು, ಬೆನ್ನು ನೋವು, ಮೈ ನೋವು, ಯಾಕಂದರೆ ನಮ್ಮ ಮೂಲಾಧಾರ ಚಕ್ರನೇ ಕೆಟ್ಟೋಗುತ್ತೆ. ಅದರಿಂದ ಕೆಲವರಿಗೆ ನೀವು ನೋಡ್ಬೋದು ಪೈಲ್ಸ್ ಬರುತ್ತೆ, ಪಿಸ್ಟುಲಾ ಬರುತ್ತೆ, ಜೊತೆಗೆ ಹೆಂಗಸರಿಗೆ ಅದೇ ಮುಟ್ಟಿನ ಸಮಸ್ಯೆಗಳು ಬರುತ್ತೆ, ಅಥವಾ ನಮ್ಮ ಟೈಲ್ ಬೋನ್ ಏನಿದೆ ಆ ಕೂತ್ಕೊಂಡ್ರೆ ನೋವು ಬರುತ್ತೆ. ಹಾಗಾಗಿ ಟೈಲ್ ಬೋನ್ ನೋವು ಬರ್ತಾ ಇರೋದಕ್ಕೂ, ಯಾಕಂದರೆ ನಮ್ಮ ಮೂಲಾಧಾರ ಚಕ್ರ ಕೆಟ್ಟಿರುತ್ತೆ. ಆ ಮೂಲಾಧಾರ ಚಕ್ರವನ್ನು ನಾವು ಮತ್ತೆ ಸರಿ ಮಾಡಬೇಕು ಅಥವಾ ನಾವು ಮತ್ತೆ ನಮ್ಮ ಜೀವನವನ್ನು ಮುಂಚಿನ ತನಕ ಸರಿ ಮಾಡಬೇಕು ಅಂದರೆ ಸಕಾರಾತ್ಮಕವಾಗಿ ಯೋಚನೆಗಳು, ಜೊತೆಗೆ ಏನೇ ಅಡ್ಡಿ ಆತಂಕಗಳು ಬಂದರೂ ಸಮೇತ ಕುಲದೇವರು, ಮನೆ ದೇವರು, ಗ್ರಾಮ ದೇವರ ಆಶೀರ್ವಾದದೊಂದಿಗೆ ನೀವು ಸರಿಯಾದ ವ್ಯಕ್ತಿಯನ್ನು, ನಮ್ಮಂಥವ್ರನ್ನ ಆಯ್ಕೆ ಮಾಡಿಕೊಂಡು ನೀವು ಪರಿಹಾರಕ್ಕೆ ದಾರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ದಿನದ ವಿಡಿಯೋನ ಮುಗಿಸ್ತೀನಿ. ಇದಕ್ಕೆ ಸಂಬಂಧಪಟ್ಟಂತಹ ಕನ್ಸಲ್ಟೇಷನ್ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಮಸ್ಕಾರ.